ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಕ್ಲಾಸ್ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 12ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸೊ ವಾಟ್ ದಟ್ ಆಸ್ಕ್ಡ್ ಯು ಸಿ ಇನ್ ಕ್ವೆಶ್ಚನ್ ನಂಬರ್ 12, ಫೈಂಡ್ ಟೂ ಪಾಸಿಟಿವ್ ನಂಬರ್ಸ್ whose sum is 16 and the sum of whose cubes is minimum. ಸೊ ತುಂಬಾ ಸುಲಭವಾಗಿರೋ ಪ್ರಶ್ನೆ ಮಕ್ಕಳೇ. ಸೊ ಈಗ ಮೊದಲನೇ ಪ್ರಿವಿಯಸ್ ವಿಡಿಯೋನಲ್ಲಿ ನಾವು ಮೊದಲು ಮಾಡಿದ್ದೀವಿ ಈ ತರ ಪ್ರಶ್ನೆಗಳನ್ನ. ಅಲ್ಲಿ ನೋಡ್ಬೋದು ಫೈಂಡ್ ಟೂ ಪಾಸಿಟಿವ್ ನಂಬರ್ಸ್ ಅಂತ ಕಣ್ಣಿಡೀರಿ ಅಂತ ಹೇಳಿದ್ದಾರೆ. ಸೊ ಯಾವ ಟೂ ಪಾಸಿಟಿವ್ ನಂಬರ್ಸ್ ಮಕ್ಕಳೇ? ಸೊ ಹೆಸರು ಕೊಡೋಣ ಯಾವ್ದಂತ. ಕೆಲವೊಂದಿಷ್ಟು ನಿಮ್ಮ ಕಾಲೇಜ್ನಲ್ಲಿ ಕ್ಲಾಸ್ನಲ್ಲಿ ಬೇರೆ ಬೇರೆ ಕ್ಲಾಸ್ನಲ್ಲಿ ಬೇರೆ ಬೇರೆ ವಿಡಿಯೋನಲ್ಲಿ ಈ ತರ ಹೇಳಿರ್ಬೋದು. ಲೆಟ್ ದ ನಂಬರ್ ಬಿ ಎಕ್ಸ್, ಅನದರ್ ನಂಬರ್ ಈಸ್ ಏನಾಗುತ್ತೆ 16 - x ಅಂತ ಹೇಳಿರ್ತಾರೆ. ಸೊ ನಾವು ಹಾಗೆ ಹೇಳಲ್ಲ, ಡೈರೆಕ್ಟ್ ಆಗಿ ಹೇಳ್ತೀವಿ ಎಕ್ಸ್ ಅಂಡ್ ವೈ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಟೂ ಪಾಸಿಟಿವ್ ನಂಬರ್ಸ್ ಬಿ ವಾಟ್? ಲೆಟ್ ಟೂ ಪಾಸಿಟಿವ್ ನಂಬರ್ಸ್ ಯಾವ ಅಂತ ಹೇಳೋಣ ಮಕ್ಕಳೇ? ಎಕ್ಸ್ ಅಂಡ್ ವೈ ಅಂತ ಹೇಳೋಣ. ಲೆಟ್ ಟೂ ಪಾಸಿಟಿವ್ ನಂಬರ್ಸ್ ಬಿ ಎಕ್ಸ್ ಅಂಡ್ ವೈ ಅಂತ ಕರೆಯೋಣ. ಎಕ್ಸ್ ಅಂಡ್ ವೈ ಯಾವ ಟೂ ಪಾಸಿಟಿವ್ ನಂಬರ್ಸ್ ಯಾವ ಇದಾವೆ? ಎಕ್ಸ್ ಅಂಡ್ ವೈ ಆರ್ ಎಕ್ಸ್ ಅಂಡ್ ವೈ ಅಂತ ಕರೆಯೋಣ. Let two positive numbers are x and y. Whose sum is 16. ಅವತರ ಸಮ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ಸಮ್ ಅಂದ್ರೆ ಏನು? ಎಡಿಷನ್. ಸೊ ಯಾವುದೂ ನಂಬರ್ಸ್ ಸಮ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 16 ಇದೆ ಮಕ್ಕಳೇ. ಸೊ y ನ ಬೆಲೆ ಎಷ್ಟಾಗುತ್ತೆ? 16 - x ಅಂತ ಆಗುತ್ತೆ ಮಕ್ಕಳೇ. ಪ್ಲಸ್ ಎಕ್ಸ್ ಅನ್ನ ಬಲಗಡೆ ತಗೊಂಡ್ರೆ -x ಆಗುತ್ತೆ. ಸೊ ಈಗ ನೋಡಿ, ದಿ ಸಮ್ ಆಫ್ ಹೂಸ್ ಕ್ಯೂಬ್ಸ್ ಈಸ್ ಮಿನಿಮಮ್. ಸಮ್ ಅಂದ್ರೆ ಏನು? ಅಡಿಷನ್. ಸೊ ಲೆಟ್ ಸಮ್ ಈಸ್ ವಾಟ್? ಎಸ್ ಅಂತ ಕನ್ಸಿಡರ್ ಮಾಡೋಣ. ಸಮ್ ಆಫ್ ಹೂಸ್ ಕ್ಯೂಬ್ಸ್, ಯಾವ್ದ್ರ ಕ್ಯೂಬ್ಸ್? ಆ ನಂಬರ್ಗಳ ಕ್ಯೂಬ್ಗಳನ್ನ ಹೇಳ್ತಾ ಇದ್ದಾರೆ ಮಕ್ಕಳೇ. ನಂಬರ್ ಕ್ಯೂಬ್ ಏನಾಗುತ್ತೆ ನೋಡಿ ಮಕ್ಕಳೇ? ನಂಬರ್ಗಳ ಕ್ಯೂಬ್ ಅಂದ್ರೆ ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಮಿನಿಮಮ್ ಅಂತ ತೋರಿಸ್ಬೇಕು. ನಾವು ಪ್ರಿವಿಯಸ್ ವಿಡಿಯೋನಲ್ಲಿ ಹೇಳಿದೀನಿ, ಫಸ್ಟ್ ವಿಡಿಯೋನಲ್ಲಿ ಅದನ್ನೇ ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡಿದೀನಿ ಮಕ್ಕಳೇ. ಇಲ್ಲಿ ಡಬಲ್ ಡೆರಿವೇಟಿವ್ 0ಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ನಮ್ದು ಮಿನಿಮಮ್ ಆಗತ್ತೆ ಮಕ್ಕಳೇ. ಸೊ ಈಗ ಇದನ್ನ ಮಿನಿಮಮ್ ಅಂತ ತೋರಿಸ್ಬೇಕು, ಅಂದ್ರೆ ಡಬಲ್ ಡೆರಿವೇಟಿವ್ > 0 ಅಂತ ತೋರಿಸ್ಬೇಕು. ಆಮೇಲೆ ಮತ್ತೆ ಅವು ಎರಡು ಪಾಸಿಟಿವ್ ನಂಬರ್ಸ್ ಗಳನ್ನ ಕಂಡು ಹಿಡಿಬೇಕು. ಯಾವುವು? ಎಕ್ಸ್ ಮತ್ತು ವೈ. ಸೊ ಈಸಿಯಾಗಿ ಕಂಡು ಹಿಡಿಯೋಣ. ಇದೇನು ಬಹಳ ಡಿಫಿಕಲ್ಟ್ ಪ್ರಶ್ನೆ ಅಲ್ಲ, ತುಂಬಾ ಈಸಿ ಆಗಿದೆ. ಲಾಲಿಪಾಪ್ ಕ್ವಶನ್ ಇದು. ಎಕ್ಸ್ ಕ್ಯೂಬ್ ತುಂಬಾ ಸ್ವೀಟ್ ಆಗಿದೆ, ಲಾಲಿಪಾಪ್ ಕ್ವಶನ್ ಅಂತ ಕರೀಬಹುದು. ಸೊ ವೈ ನ ಬೆಲೆ ಏನಾಗುತ್ತೆ ಮಕ್ಕಳೇ? 16 - x. ಇಲ್ಲಿ ಹಾಕೋಣ ವೈ ನ ಬೆಲೆ 16 - x. ಮೇಲೆ ಕ್ಯೂಬ್ ಇದೆ, ಕ್ಯೂಬ್ ಬರಿತಾ ಇದ್ದೀನಿ, ಅರ್ಥ ಆಯ್ತಾ? ಸೊ ಇದರ ಡೆರಿವೇಟಿವ್ ತಗೊಳ್ಳೋಣ ಮಕ್ಕಳೇ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನ್ ಬರುತ್ತೆ ನೋಡಿ, ಡಿಫರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಡೆರಿವೇಟಿವ್ ಏನಾಗುತ್ತೆ? 3x². ಇದೇ ಡೆರಿವೇಟಿವ್ ನೋಡಿ ಮಕ್ಕಳೇ. ಇದು ಹೇಗೆ ಕಾಣಿಸ್ತಾ ಇದೆ? ಎಕ್ಸ್ ಕ್ಯೂಬ್ ಕತೆ ಕಾಣಿಸ್ತಾ ಇದೆ. ಎಕ್ಸ್ ಕ್ಯೂಬ್ ಡೆರಿವೇಟಿವ್ ಏನಾಗುತ್ತೆ? 3x² ಆಗುತ್ತೆ. ಇದೇ ಹೇಗಾದ್ರೂ ಬರೆದಿದ್ದೀವಲ್ಲ, ಇದು ಎಕ್ಸ್ ಅಲ್ಲ ಅಲ್ವಾ? ಇದು ಎಕ್ಸ್ ಅಲ್ಲ ಅಂದ್ರೆ ಇದು ಡೆರಿವೇಟಿವ್ ಏನಾಗುತ್ತೆ? 16 ಡೆರಿವೇಟಿವ್ 0 ಆಗುತ್ತೆ ಮಕ್ಕಳೇ. ಮೈನಸ್ ಡೆರಿವೇಟಿವ್ ಎಕ್ಸ್ ಅಂದ್ರೆ ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ ಎಷ್ಟು? 1 ಆಗುತ್ತೆ. ಸೊ ಈಗ ನೋಡಿ ಏನು ಉಳಿತದ? ds/dx 3x². 0 - 1 ಎಷ್ಟಾಗುತ್ತೆ ಮಕ್ಕಳೇ? -1. -1 × 3 -3 ಆಯ್ತು. ಉಳಿತೇನು? 16 - x ಹೋಲ್ ಸ್ಕ್ವೇರ್ ಉಳಿತದ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಇದನ್ನ ಈ ತರ ಎಕ್ಸ್ಪಾಂಡ್ ಅನ್ನ ಸ್ಪ್ಲಿಟ್ ಮಾಡ್ತೀವಿ. ಇದನ್ನ ಇದು ಯಾವ ತರ ಕಾಣಿಸ್ತಾ ಇದೆ? a - b ಹೋಲ್ ಸ್ಕ್ವೇರ್. a - b ಹೋಲ್ ಸ್ಕ್ವೇರ್ ಏನಾಗುತ್ತೆ ಮಕ್ಕಳೇ? a - b ಹೋಲ್ ಸ್ಕ್ವೇರ್ ಆಗುತ್ತೆ a². a² ಅಂದ್ರೆ ಏನು? 16² 256. b² x² -2ab. 2 × 16 32. 32 × x is -32x. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದು dx ಆಗುತ್ತೆ ಮಕ್ಕಳೇ. ds/dx is equal to 3x². -3 × 256 is -768 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ 3 × x², 3x² ಆಗುತ್ತೆ ಮಕ್ಕಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ 3 × 32 is 96x ಆಗುತ್ತೆ. ಪ್ಲಸ್ 3x² ಮೈನಸ್ 3x ಗೆಟ್ ಕ್ಯಾನ್ಸಲ್ ಆಯಿತು.
ಸೊ ds by dx equal to ಎಷ್ಟು ಬಂತು 96x ಮೈನಸ್ 768 ಉಳಿಯುತ್ತೆ ಮಕ್ಕಳೇ. ಇದರಲ್ಲಿ ಏನಾದರೂ ತೊಂದರೆ ಇದ್ರೆ ಕೇಳಿ. ಅರ್ಧ ಆಯ್ತಾ? ಎಷ್ಟು ಆಗತ್ತ ಅಷ್ಟು ಸುಲಭದಲ್ಲೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಎಕ್ಸ್ಪಾಂಡ್ ಮಾಡ್ಲಾರ್ದನು ಮಾಡ್ಬೋದು, ಬಟ್ ನನಗೇನು ಅನಿಸ್ತಾ ಇದೆ ಎಕ್ಸ್ಪಾಂಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಡಬಲ್ ಡೆರಿವೇಟಿವ್ ಒಂದು ಬೇರೆ ತಗೋಬೇಕಲ್ಲ. ಸೊ ಅದಕ್ಕೆ ಇದನ್ನ ಮಾಡಿದ್ದೇನೆ ಎಕ್ಸ್ಪಾಂಡ್. ಸೊ ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ, ಎಕ್ಸ್ ನ ಬೆಲೆ ಕಂಡುಹಿಡಿಯಲಿಕ್ಕೆ ds by dx equal to 0 ಮಾಡ್ತೀರಿ. 96x minus 768 equal to 0. minus 768 ಈ ಕಡೆ ಹೋದ್ರೆ ಪ್ಲಸ್ 768 ಆಗುತ್ತೆ ಮಕ್ಕಳೇ. 768 ಡಿವೈಡ್ ಬೈ 96 ಮಾಡಿದ್ರೆ x ನ ಬೆಲೆ ಬರುತ್ತೆ ನಿಮಗೆ 8 ಅಂತ ಬರುತ್ತೆ. 96 1 8 ಮಾಡಿ ನೋಡಿ ಬರುತ್ತೆ ಮಕ್ಕಳೇ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಜಾಸ್ತಿ ಬೇಡ, ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ಜಾಸ್ತಿ ಹೋಗುತ್ತೆ. ಫ್ರಮ್ ಒನ್ ಇಕ್ವೇಶನ್ ಅಲ್ಲಿ ಏನ್ ಬರ್ತಿದ್ರಿ, y is equal to 16 minus x. x ಏನಿದೆ ಮಕ್ಕಳೇ 8. 16 ಒಳಗೆ 8 ಹೋದ್ರೆ ಎಷ್ಟು, y ನ ಬೆಲೆನು 8 ಬಂತು. ಇದು ಕರೆಕ್ಟ್ ಇದೆಯೋ ಅಥವಾ ಇಲ್ವೋ ಒಮ್ಮೊಮ್ಮೆ ನಿಮಗೆ ಡೌಟ್ಸ್ ಆಗುತ್ತೆ. ಇದನ್ನ ಇದರಲ್ಲಿ ಹಾಕಿ ನೋಡಿ. x ನ ಬೆಲೆ 8, y ನ ಬೆಲೆ 8, 8 ಕೂಡಿಸಿದ್ರೆ 16. 100% ಕರೆಕ್ಟ್ ಆಗಿದೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಅದು ಜಸ್ಟ್ ವೆರಿಫಿಕೇಶನ್ ಹೇಳ್ತಾ ಇದ್ದೀನಿ. ಈಗ ಅವ್ರು ಏನ್ ಕೇಳಿದ್ರು, 2 ಪಾಸಿಟಿವ್ ನಂಬರ್ಸ್ ಅನ್ನ ಕಂಡುಹಿಡಿ ಅಂದಿದ್ರು. x ಅಂಡ್ y ಬಂತಾ? ಎರಡು ಪಾಸಿಟಿವ್ ಇದೆಯಲ್ಲ, 8 ಅಂದ್ರೆ ಪಾಸಿಟಿವ್ ಇದೆಯಲ್ಲೋ ಮಕ್ಕಳೇ. ಸೊ ಈಗ ನಾವ್ ಏನ್ ಮಾಡ್ಬೇಕು, ಮಿನಿಮಮ್ ಅಂತ ತೋರಿಸ್ಬೇಕು. ಇದರ ಡಬಲ್ ಡೆರಿವೇಟಿವ್ ಗ್ರೇಟರ್ ದನ್ 0 ಇದ್ರೆ ಮಾತ್ರ ಇದೇನಾಗತ್ತೆ, ಮಿನಿಮಮ್ ಆಗತ್ತೆ ಮಕ್ಕಳೇ. ಸೊ ಅದಕ್ಕೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋಣ. ಅಗೇನ್ ಡಿಫ್ರೆನ್ಶಿಯೇಟ್ ಇಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಮಕ್ಕಳೇ. 3 ಮಾರ್ಕ್ಸ್ ಆರಾಮಾಗಿ ಬರುತ್ತೆ ಎಕ್ಸಾಮ್ ನಲ್ಲಿ. d² s upon dx². ಸೊ 96 ಡೆರಿವೇಟಿವ್ 96x ಡೆರಿವೇಟಿವ್ 96 ಬರುತ್ತೆ. 768 ಡೆರಿವೇಟಿವ್ 0 ಆಗುತ್ತೆ ಮಕ್ಕಳೇ, ಅದನ್ನ ಬರೆಯೋದಿಲ್ಲ. 96 ಅಂದ್ರೆ ಏನು, ಗ್ರೇಟರ್ ದನ್ 0. ಸೊ ಅಂದ್ರೆ ಇದೇನಾಗುತ್ತೆ, ಡಬಲ್ ಡೆರಿವೇಟಿವ್ ಇಸ್ ಗ್ರೇಟರ್ ದನ್ 0 ಆಯ್ತಲ್ವಾ. ಸೊ ಆದ್ರಿಂದ ಏನಂತ ಕರಿಬಹುದು, ಎಸ್ ಏನಾಗುತ್ತೆ, therefore s is ಮಿನಿಮಮ್. ಅಂದ್ರೆ ಕ್ಯೂಬ್ ಅಂತ ಹೇಳಿದಾರಲ್ಲ, ದಿ ಸಮ್ ಆಫ್ ದ ಹೂಸ್ ಕ್ಯೂಬ್ಸ್ ಇಸ್ ಮಿನಿಮಮ್. ಕ್ಯೂಬ್ ಆಫ್ ಸಮ್ ಐತಿಲ್ಲ, ಇವೆ ಕ್ಯೂಬ್ಸ್ ಅದಾವಿಲ್ಲ, ಅದಕ್ಕೆ ಎಸ್ ಏನಾಗುತ್ತೆ, ಮಿನಿಮಮ್ ಆಗುತ್ತೆ. therefore s is minimum at x equal to 8 and y is equal to 8 ಮಕ್ಕಳೇ. ಸೊ 3 ಮಾರ್ಕ್ಸ್ ಸಿಕ್ತು ನೋಡಿ. ಸೊ ನಿಮಗೇನಾದ್ರೂ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ, ಥೋಡಾ ತೋ ಸಮझ में आया तो if you understood something from this video, please like and subscribe my channel. Each like will inspire me to do the next video, dear students. So we'll meet you in my next class. तब तक लगे रहो मैथ्स के साथ. Thank you. Please like, don't forget. Thank you. Copy this.